ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಚೆನ್ನಾಗಿದ್ದೀರಾ? ಸೌಖ್ಯವಾಗಿ ಇದ್ದೀರಾ? ಬಹಳ ಸಂತೋಷ ನಿಮ್ಮನ್ನು ಈ ಮುಂಜಾನೆ ಸಮಯದಲ್ಲಿ ನೋಡುವುದು. ಈ ಸ್ಥಳವನ್ನು ನೋಡುತ್ತೀರಲ್ಲ, ಬಹಳ ಸುಂದರವಾಗಿದೆಯಾ? ಎಲ್ಲಿದೆ ಗೊತ್ತಾ? ಹಳೆ ಕಾಲದ ಕಟ್ಟಡಗಳು, ದೇವಾಲಯಗಳು ಇದೆ ಅಲ್ಲ. ಇದು ಎಲ್ಲಿದೆ ಎಂದು ನೋಡುತ್ತೀರಾ? ಸ್ಕಾಟ್ಲೆಂಡ್ ದೇಶ ಇದೆ ಅಲ್ಲ, ಬಹಳ ರಮಣೀಯವಾದ ಸುಂದರವಾದಂಥ ದೇಶ. ಈ ದೇಶದಲ್ಲಿರುವಂಥ ಒಂದು ಅಂಗಡಿ ಬೀದಿ ಇದು. ನಾನು ನಿಂತು ಮಾತನಾಡುತ್ತಿರುವಂಥ ಈ ಸ್ಥಳವು ಜಾನ್ ನಾಕ್ಸ್ ಎಂಬಂತ ಒಂದು ಉಜ್ಜೀವನವನ್ನು ದೇಶದಲ್ಲಿ ಬರಮಾಡಿದಂಥ ಒಬ್ಬರು ದೇವ ಮನುಷ್ಯರ ಮನೆ, ಅವರು ವಾಸವಾಗಿದ್ದಂಥ ಸ್ಥಳ. ಅಲ್ಲಿ ನಿಂತುಕೊಂಡು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಇದು ಚರಿತ್ರೆಯಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂಥ ಒಂದು ಕುಟುಂಬ. 15ನೇ ಶತಮಾನದಲ್ಲಿ ದೇಶ ಪಾಪದಲ್ಲಿ ಹಾಳಾಗಿ ಹೋಗಿದ್ದಂಥ ಸಮಯದಲ್ಲಿ ಎಲ್ಲಿ ನೋಡಿದರೂ ಮದ್ಯಪಾನದ ಅಂಗಡಿಗಳು, ಡ್ಯಾನ್ಸ್ ಕ್ಲಬ್ಗಳು, ಜನರು ದೇವರನ್ನು ಮರೆತು ಕುಡಿದು ಸೇದಿ ವ್ಯಭಿಚಾರದಲ್ಲಿ ಬಾಳಿದಂಥ ಕಾಲ. ಒಬ್ಬ ಜಾನ್ ನಾಕ್ಸ್ ಎಂಬಂತ ಯವನಸ್ಥನ ಹೃದಯದಲ್ಲಿ ದೇವರ ಉಜ್ಜೀವನದ ದರ್ಶನ ಉಂಟಾಯಿತು. ಅವನು ದೇವರ ಮುಂದೆ ಮೊಣಕಾಲು ಹಾಕಿ ಗೋಳಾಡಿದನು, ದೇವರೇ, ಸ್ಕಾಟ್ಲೆಂಡ್ ದೇಶವನ್ನು ನನಗೆ ಕೊಡಿರಿ ಅಥವಾ ನನ್ನ ಜೀವ ಹೋಗಲಿ ಎಂಬುದಾಗಿ. ಉಜ್ಜೀವನದ ಕುರಿತಾದ ಒಂದು ದಾಹವು ಬಾರು ಉಳ್ಳಂತ ಯವನಸ್ಥನಾಗಿ ಹಗಲಿರುಳು ಅವನು ಪ್ರಾರ್ಥನೆಯನ್ನು ಮಾಡಿದ. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ದೊಡ್ಡ ಒಂದು ಉಜ್ಜೀವನವನ್ನು ಬರಮಾಡಿದರು. ಪವಿತ್ರಾತ್ಮನು ಸುರಿಸಲ್ಪಟ್ಟನು, ಉಜ್ಜೀವನ ಉಂಟಾಯಿತು, ದೇಶ ರೂಪಾಂತರಗೊಂಡಿತು. ಅವನ ಮೂಲಕ ಉಂಟಾದಂಥ ಈ ಉಜ್ಜೀವನ ಮುಂದಿನ 100 ವರ್ಷಗಳು ಈ ಸ್ಕಾಟ್ಲೆಂಡ್ ದೇಶದ ಮೇಲೆ ಪರಿಣಾಮವನ್ನು ಬೀರಿತು ಎಂದು ಹೇಳುತ್ತಾರೆ. ಮದ್ಯಪಾನ ಅಂಗಡಿಗಳು ಮುಚ್ಚಲ್ಪಟ್ಟವು, ಡ್ಯಾನ್ಸ್ ಕ್ಲಬ್ಗಳು ಮುಚ್ಚಲ್ಪಟ್ಟವು, ಜನರೆಲ್ಲರೂ ಪಾಪಗಳನ್ನು ಬಿಟ್ಟು ಮನತಿರುಗಿ ರಕ್ಷಣೆ ಹೊಂದಿ ಆಲಯಗಳು ತುಂಬಿದವು, ಜನರು ದೇವರನ್ನು ಹುಡುಕಲು ಆರಂಭಿಸಿದರು. ಮುಂದಿನ 100 ವರ್ಷಗಳು ಈ ಒಂದು ಬದಲಾವಣೆ ಈ ದೇಶದಲ್ಲಿ ಕಂಡಿತು ಎಂಬುದಾಗಿ ಹೇಳುತ್ತಾರೆ. ಉಜ್ಜೀವನ, ದೇವರಾತ್ಮನ ಶಕ್ತಿ ಅಷ್ಟು ದೊಡ್ಡ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಇಂದು ಪ್ರತಿಯೊಂದು ದೇಶದಲ್ಲೂ ದೇವರೊಬ್ಬ ಜಾನ್ ನಾಕ್ಸ್ ಅನ್ನು ಹುಡುಕುತ್ತಾ ಇದ್ದಾರೆ. ಆ ರೀತಿ ಪ್ರಾರ್ಥಿಸುವಂತ ಭಾರವುಳ್ಳ ಯವನಸ್ಥರನ್ನು ದೇವರು ಹುಡುಕುತ್ತಿದ್ದಾರೆ. ನೀವು ಕೂಡ ಅದರಲ್ಲಿ ಒಬ್ಬರಾಗಿ ಇರಬಹುದು. ನಿಮ್ಮ ದೇಶಕ್ಕಾಗಿ ನೀವು ಭಾರದಿಂದ ಪ್ರಾರ್ಥನೆ ಮಾಡಿರಿ. ನಿಮ್ಮ ಮೂಲಕ ದೇವರು ಮಹತ್ಕಾರ್ಯಗಳನ್ನು ಮಾಡುವರು. ಸರಿ, ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆಂದು ಅಂದುಕೊಳ್ಳುತ್ತೀರಾ? ಜಕರಿಯನ ಪ್ರವಾದನೆಯ ಗ್ರಂಥ 8ನೇ ಅಧ್ಯಾಯ 13ನೇ ವಾಕ್ಯ. ನಾನು ನಿಮ್ಮನ್ನು ರಕ್ಷಿಸಿದ ಮೇಲೆ ನಿಮ್ಮ ಹೆಸರು ಹರಕೆಯ ಮಾತಾಗಿ ಸಲ್ಲುವುದು, ಹೆದರಬೇಡಿರಿ, ನಿಮ್ಮ ಕೈಗಳು ಬಲಗೊಳ್ಳಲಿ. ನಿಮ್ಮ ನೋಡಿ ದೇವರು ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ನಾನು ನಿನ್ನನ್ನು ರಕ್ಷಿಸುವೆನು. ಯಾವುದಕ್ಕಾಗಿ ಒಂದು ರಕ್ಷಣೆ? ಬರೀ ಪಾಪದಿಂದ ಕ್ಷಮಾಪಣೆ ಸಿಕ್ಕಿತು, ಪಾಪದಿಂದ ಬಿಡುಗಡೆ ಸಿಕ್ಕಿತು, ಒಂದು ಸಮಾಧಾನ ಸಿಕ್ಕಿತು, ಸಾಕು ಎಂಬುದಾಗಿ ಇರುವುದಕ್ಕ ಅಲ್ಲ. ನೀವು ಆಶೀರ್ವಾದವಾಗಿ ಇರುವುದಕ್ಕಾಗಿ. ಆಶೀರ್ವಾದದ ಬೇರೆ ಒಂದು ರಕ್ಷಣೆ. ಹಾಗಾದರೆ ನಾವು ರಕ್ಷಣೆ ಹೊಂದುವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ಸಮಾಧಾನವನ್ನು ಹೊಂದಿಕೊಳ್ಳುವುದು ಮಾತ್ರ ಅಲ್ಲ, ಅದರ ನಂತರವೇ ನಿಜವಾದ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಆರಂಭವಾಗುತ್ತದೆ. ಆಶೀರ್ವಾದ ಅಂದರೆ ಏನು? ಹಣ, ಐಶ್ವರ್ಯ, ಆಸ್ತಿ, ಸೌಕರ್ಯಗಳು ಹೆಚ್ಚಿದರೆ ಆಶೀರ್ವಾದ ಅಂದುಕೊಳ್ಳುತ್ತೇವೆ. ಆದರೆ ಎಷ್ಟು ಜನರು ನೆಮ್ಮದಿಯಾಗಿದ್ದಾರೆ, ಸಮಾಧಾನವಾಗಿದ್ದಾರೆ? ಹಣ ಇದೆ, ಸಮಾಧಾನ ಇಲ್ಲ. ಪದವಿ ಇದೆ, ಸಮಾಧಾನ ಇಲ್ಲ. ಹೆಸರು, ಕೀರ್ತಿಯೆಲ್ಲ ಇದೆ, ಸಮಾಧಾನ ಇಲ್ಲ. ನಿಜವಾದ ಆಶೀರ್ವಾದ ಅನ್ನುವಾಗ ಸಮಾಧಾನದಿಂದ ಕೂಡಿದಂತ ಮೇಲುಗಳು, ಘನತೆಗಳು, ಐಶ್ವರ್ಯ ಎಲ್ಲವೂ. ಸಮಾಧಾನ ಇಲ್ಲದೆ ಏನೇ ಇದ್ದರೂ ಕೂಡ ಅದು ನಿಜವಾದ ಆಶೀರ್ವಾದ ಅಲ್ಲ. ಅಂದ್ರೆ ನಾವು ರಕ್ಷಿಸಲ್ಪಡುವಾಗ ಸಮಾಧಾನ ಉಂಟಾಗುತ್ತದೆ. ಅದರ ನಂತರ ದೇವರು ನಮ್ಮನ್ನು ಆಶೀರ್ವದಿಸುವರು. ನಿಮ್ಮ ಆದಾಯ ಆಶೀರ್ವದಿಸಲ್ಪಡುತ್ತದೆ, ಕೆಲಸ ಆಶೀರ್ವದಿಸಲ್ಪಡುತ್ತದೆ, ನಿಮ್ಮ ನೆಲಗಳು ಆಶೀರ್ವದಿಸಲ್ಪಡುತ್ತದೆ, ಮಕ್ಕಳು ಆಶೀರ್ವದಿಸಲ್ಪಡುತ್ತಾರೆ. ನೀವು ಆಶೀರ್ವಾದವಾಗಿ ಇರುವಂತೆ ನೀವು ಹೇಳಬೇಕು, ಕರ್ತನು ನಮ್ಮನ್ನು ಆಶೀರ್ವಾದವಾಗಿ ಇಟ್ಟಿದ್ದಾನೆ. ಆ ರೀತಿ ನೀವು ಹೇಳುವಂತೆ ನಿಮ್ಮನ್ನು ರಕ್ಷಿಸುತ್ತೇನೆಂದು ಕರ್ತನು ಹೇಳುತ್ತಾನೆ. ಆದ್ದರಿಂದ ನೀವು ರಕ್ಷಣೆ ಹೊಂದಿದರೆ ಮಾತ್ರವೇ ನಿಜವಾದ ಆಶೀರ್ವಾದವನ್ನು ಅನುಭವಿಸುವುದಕ್ಕೆ ಸಾಧ್ಯ. ಆದ್ದರಿಂದ ಈ ದೇಶದಲ್ಲಿ ಜಾನ್ ನಾಕ್ಸ್ ಎಂಬಂತ ಯವನಸ್ಥನು ಎಲ್ಲರೂ ರಕ್ಷಣೆ ಹೊಂದಬೇಕು, ಪಾಪವನ್ನು ಬಿಟ್ಟು ಮನತಿರುಗಬೇಕೆಂಬುದಾಗಿ ಹೋರಾಡಿ ಭಾರದಿಂದ ಪ್ರಾರ್ಥಿಸಿದರು. ಆ ಪ್ರಾರ್ಥನೆಯ ಫಲವಾಗಿ ದೊಡ್ಡ ರಕ್ಷಣೆ ಉಂಟಾಯಿತು. ದೇಶದಲ್ಲಿ ದೊಡ್ಡ ಒಂದು ಆಶೀರ್ವಾದ ಉಂಟಾಯಿತು. ನಿಮ್ಮ ಕುಟುಂಬದಲ್ಲೂ ನಿಮ್ಮ ಜೀವಿತದಲ್ಲೂ ಒಂದು ಪರಿಪೂರ್ಣ ಆಶೀರ್ವಾದ ಉಂಟಾಗುವುದಕ್ಕೆ ರಕ್ಷಣೆಯ ಸಂತೋಷ ಬಹಳ ಮುಖ್ಯ. ಅದಕ್ಕಾಗಿ ಯೇಸು ಕ್ರಿಸ್ತನು ಲೋಕದ ರಕ್ಷಕನಾಗಿ ಅವತರಿಸಿದನು. ನಮ್ಮನ್ನು ರಕ್ಷಿಸುವುದಕ್ಕಾಗಿ ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟನು. ಆತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆ ಎಂಬ ರಕ್ಷಣೆಯನ್ನು ಹೊಂದಬಹುದು. ಆ ರಕ್ಷಣೆಯ ಅನುಭವದಲ್ಲಿ ನೀವು ಬಂದರೆ ನಿಮ್ಮ ಜೀವಿತದಲ್ಲಿರುವಂತಹ ಎಲ್ಲ ಆಶೀರ್ವಾದಗಳು ಪರಿಪೂರ್ಣವಾಗುತ್ತದೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಇದರ ಕುರಿತಾಗಿ ಯೇಸು ಕ್ರಿಸ್ತನು ಹೇಳುವಾಗ ಮೊದಲನೆಯದಾಗಿ ದೇವರ ರಾಜ್ಯ, ರಕ್ಷಣೆಯನ್ನು ಹುಡುಕಿರಿ, ಆತನ ನೀತಿಯನ್ನು ಹುಡುಕಿರಿ, ಮಿಕ್ಕ ಎಲ್ಲವೂ ನಿಮಗೆ ಕೊಡಲ್ಪಡುತ್ತದೆ. ಆದ್ದರಿಂದ ಮೊದಲನೆಯದಾಗಿ ರಕ್ಷಣೆಯ ಅನುಭವವನ್ನು ನೀವು ಸ್ವಂತ ಮಾಡಿಕೊಳ್ಳಿರಿ. ಎಲ್ಲ ಆಶೀರ್ವಾದಗಳು ನಿಮಗೆ ಸಂಪೂರ್ಣವಾಗಿ ಇರುತ್ತದೆ.
ಯೇಸು ಕ್ರಿಸ್ತನು ನಿಮ್ಮನ್ನು ಆ ರೀತಿಯಾಗಿ ಆಶೀರ್ವದಿಸಲಿ. ಒಂದು ನಿಮಿಷ ಪ್ರಾರ್ಥಿಸಿ. ದೇವರೇ, ನನ್ನನ್ನು ರಕ್ಷಿಸಿ ನನ್ನ ಜೀವಿತದಲ್ಲಿ ಸಂಪೂರ್ಣವಾದ ಆಶೀರ್ವಾದವನ್ನು ಕೊಡಿರಿ. ನಾನು ಆಶೀರ್ವದಿಸಲ್ಪಡುವಂತೆ ನನ್ನನ್ನು ರಕ್ಷಿಸಿ ಸಂತೋಷದಿಂದ ತುಂಬಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.